ಪ್ರೀತಿಯ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು BCom ಸೆಕೆಂಡ್ ಸೆಮ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 6 ಕುಂಬಾರ ಗುಂಡಯ್ಯನ ರಗಳೆ ಹರಿಹರ ಬರೆದಿರತಕ್ಕಂತಹ ಕುಂಬಾರ ಗುಂಡಯ್ಯನ ರಗಳೆ ಅಧ್ಯಾಯದ ಭಾಗ 2 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ 1 ಅಂಕದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳುವಂತ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ಮಾಡೋಣ ಬನ್ನಿ. ಹಾಗಾದ್ರೆ ಮೊದಲಿಗೆ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ಕುಂಬಾರ ಗುಂಡಯ್ಯ ಹರಿಹರ ಕವಿ ಚಿತ್ರಿಸಿದ ಕುಂಬಾರ ಗುಂಡಯ್ಯ ಒಬ್ಬ ಅನನ್ಯ ನಿಷ್ಠಾವಂತ ಮಹಾಶಿವಭಕ್ತ. ಆತನ ಭಕ್ತಿಯ ಪರಿಯನ್ನ, ಆತನ ಮಹತಿಯನ್ನ, ಆತನ ಶಿವಭಕ್ತಿಯ ನಿಷ್ಠೆಯನ್ನು, ಆತನ ಕುಣಿತಕ್ಕೆ ಮನಸೋತ ಶಿವ ತನ್ನನ್ನೇ ಮರೆತು ಕುಣಿಯುವುದನ್ನ, ಆತನ ರುದ್ರ ನಾಟ್ಯದ ಔಚಿತ್ಯವನ್ನ ನಿರೂಪಿಸುವಲ್ಲಿ ಮಹಾಕವಿ ಹರಿಹರ ತನ್ಮಯನಾಗಿರುವುದನ್ನ ಇಲ್ಲಿ ಕಾಣುತ್ತೇವೆ. ಮಣ್ಣು ಕಲಿಸಿ ಮಡಿಕೆಗಳನ್ನ ಮಾಡುವುದು ಮಹಾಶಿವಭಕ್ತ ಕುಂಬಾರ ಗುಂಡಯ್ಯನ ನಿತ್ಯದ ಕಾಯಕ. ಮಡಿಕೆಗಳನ್ನ ಮಾಡುತ್ತಲೇ ಮಾಡಿದ ಮಡಿಕೆಗಳನ್ನ ಬಾರಿಸುತ್ತಾ ಆ ಬಾರಿಸುವ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಶಿವನನ್ನ ಸ್ಮರಿಸುವುದೇ ಕುಂಬಾರ ಗುಂಡಯ್ಯನ ಅನನ್ಯ ಭಕ್ತಿಯ ಪರಿ. ಇದರಿಂದಾಗಿ ಕುಂಬಾರ ಗುಂಡಯ್ಯ ಎಂದೇ ಸುಪ್ರಸಿದ್ಧನಾಗಿದ್ದ ಆತನು ಮೇಲು ನೋಟಕ್ಕೆ ಕೇವಲ ಹೊರಗಿನ ಮಣ್ಣಿನ ಮಡಿಕೆಗಳನ್ನ ಮಾಡುವವನೆನಿಸಿದ್ದರೂ ಒಳಗಿನ ಭಕ್ತಿಯ ಕಾಯಕ ಮಾತ್ರ ನಿರಂತರವಾಗಿ ನಡೆದೇ ಇತ್ತು. ಅವನು ನಿತ್ಯ ಕಾಯಕದಲ್ಲಿ ಕೈಲಾಸವನ್ನ ಕಾಣುತ್ತಿದ್ದ ಮಹಾಶರಣ. ಅವನಿಗೆ ಜೀವನದ ಪ್ರತಿಕ್ಷಣವು ಪೂಜೆ, ತಾನು ಮಾಡುವ ಕಾಯಕವೆಲ್ಲ ಶಿವನ ಆರಾಧನೆ ಎಂದು ಭಾವಿಸಿದವನು ಕುಂಬಾರ ಗುಂಡಯ್ಯ. ಹೀಗೆ ಅವನ ಮನದಲ್ಲಿ ಕಣ್ಣಲ್ಲಿ ಪೂಜ್ಯ ಭಾವ ತುಂಬಿ ಉಳ್ಕುತ್ತದೆ. ಅವನು ಮಡಿಕೆ ಮಾಡುವ ತಿಗುರಿಯ ಆಧಾರವೇ ಚಕ್ರವಾಗಿ, ಆ ಚಕ್ರವೇ ಘಟಚಕ್ರವಾಗಿ, ಮಡಿಕೆಯನ್ನ ಮಾಡುವ ಮಣ್ಣೆ ಕನಸುಗಳೊಳಗಿನ ಕಾಯಕವಾಗಿ ಪರಿಣಮಿಸುತ್ತದೆ. ಅವನ ಕೈಯೊಳಗಿನ ಕೋಲು ನಿಷ್ಠೆಯಾಗಿ, ಆ ನಿಷ್ಠೆಯಿಂದ ಕೋಲಿನಿಂದ ತಿರುಗಿಸಿ ಮಡಿಕೆಗಳನ್ನ ಮಾಡುತ್ತಿದ್ದ ಗುಂಡಯ್ಯನ ಈ ಕಾಯಕವೇ ಭಕ್ತಿಯಾಗುತ್ತದೆ. ಆತ ಮಡಿಕೆಯನ್ನ ಬಾರಿಸುತ್ತಾ ಶಿವನಾಮ ಸ್ಮರಣೆ ಮಾಡುತ್ತಾ ಕುಣಿದಾಡುತ್ತಾನೆ. ಗುಂಡಯ್ಯನ ಭಕ್ತಿಗೆ ಶಿವ ತನ್ನನ್ನೇ ತಾನು ಮರೆತು ಕುಣಿಯುತ್ತಾನೆ. ಗುಂಡಯ್ಯನ ಹೃದಯವೇ ಕೈಲಾಸವೆಲ್ಲ ಬಗೆದು ಅವನ ಹೃದಯದಲ್ಲಿ ಕುಣಿದ ಶಿವ ಆನಂತರ ಪ್ರತ್ಯಕ್ಷವಾಗಿ ಆತನೊಂದಿಗೆ ಕುಣಿದು ಅವನನ್ನ ತನ್ನೊಂದಿಗೆ ಕರೆದೊಯ್ದು ಗಣಪದವಿ ಕೊಡುತ್ತಾನೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ 1, ಇದು ನೆಪಮಂ, ಇದು ನೇಮ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಹರಿಹರನ ಕುಂಬಾರ ಗುಂಡಯ್ಯನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಕುಂಬಾರ ಗುಂಡಯ್ಯನ ಶಿವಪೂಜೆಯ ಪರಿಯನ್ನ ವಿವರಿಸುವ ಸಂದರ್ಭದಲ್ಲಿ ಹರಿಹರ ಕವಿ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ಮಹಾಶಿವಭಕ್ತ ಕುಂಬಾರ ಗುಂಡಯ್ಯನ ನಿತ್ಯದ ಕಾಯಕವೆಂದರೆ ಮಣ್ಣು ಕಲಿಸಿ ಮಡಿಕೆಯನ್ನ ಮಾಡುವುದು. ಮೇಲುನೋಟಕ್ಕೆ ಅವನು ಕೇವಲ ಹೊರಗಿನ ಮಣ್ಣಿನ ಮಡಿಕೆಯನ್ನ ಮಾಡುತ್ತಿದ್ದರೂ ಆತನ ಒಳಗಿನ ಭಕ್ತಿಯ ಕಾಯಕ ನಿರಂತರವಾಗಿ ನಡೆದೇ ಇತ್ತು. ನಿತ್ಯ ಕಾಯಕದಲ್ಲಿ ಕೈಲಾಸವನ್ನ ಕಾಣುತ್ತಿದ್ದ ಆ ಮಹಾಶಿವ ಶರಣನಿಗೆ ಜೀವನದ ಪ್ರತಿಕ್ಷಣವು ಪೂಜೆ, ತಾನು ಮಾಡುವ ಕಾಯಕವೆಲ್ಲ ಆತನಿಗೆ ಶಿವನ ಆರಾಧನೆ, ಆತನಿಗೆ ಕಾಯಕವೇ ಶಿವ ಪೂಜಾ ನೇಮವಾಗಿತ್ತು, ಶಿವ ಭಕ್ತಿಯಾಗಿತ್ತು. ಕವಿ ಹರಿಹರ ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 2, ನೃತ್ಯಂ ನೆಲೆಯುಳ್ಳವರಿಗುತ್ತಮ, ಸತ್ಯದ ಸುಖದೊಳ್ ಉಳಗಾಡು ಉತ್ತಮ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಹರಿಹರನ ಕುಂಬಾರ ಗುಂಡಯ್ಯನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಕುಂಬಾರ ಗುಂಡಯ್ಯ ಕುಣಿಯುತ್ತಾ ಶಿವಪೂಜೆಯನ್ನ ಹೇಗೆ ಮಾಡುತ್ತಿದ್ದನೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ಕುಂಬಾರ ಗುಂಡಯ್ಯನಿಗೆ ಕಾಯಕವೇ ಭಕ್ತಿಯಾಗಿತ್ತು. ಹೀಗಾಗಿ ಆತ ಮಡಿಕೆಯನ್ನ ಬಾರಿಸುತ್ತಾ ಶಿವನಾಮ ಸ್ಮರಣೆ ಮಾಡುತ್ತಾ ಕುಣಿದಾಡುತ್ತಾನೆ. ಗುಂಡಯ್ಯನು ಕುಣಿಯುತ್ತಿದ್ದಂತೆಯೇ ಕೈಲಾಸದಲ್ಲಿ ಶಿವನ ಹೃದಯವು ಕುಣಿಯತೊಡಗುತ್ತದೆ. ಮಡಿಕೆಯ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಗುಂಡಯ್ಯನ ತಾಳಕ್ಕೆ ತಕ್ಕಂತೆ ಕುಣಿಯುವ ಪರಶಿವ ಇವರಿರುವರನ್ನ ಕಂಡು ಕೈಲಾಸದ ಸಮೂಹವೆಲ್ಲ ಕುಣಿದಾಡತೊಡಗುತ್ತದೆ. ಆಗ ಚರಾಚರವೆಲ್ಲವೂ ತನ್ನಿಂದ ತಾನೇ ಕುಣಿಯತೊಡಗುತ್ತದೆ. ಹೀಗೆ ಕುಣಿಯುತ್ತಿದ್ದ ಗುಂಡಯ್ಯನ ಮನ ನೃತ್ಯದ ನೆಲೆಗೆ ಎರಗುತ್ತದೆ. ಆತ ಸತ್ಯದ ಸುಖದಲ್ಲಿ ಮುಳುಗಾಡುತ್ತಾನೆ. ಇದನ್ನು ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 3, ಗುಂಡನ ಹೃದಯದೊಳು ಆಡುತ್ತಿದ್ದರೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಹರಿಹರನ ಕುಂಬಾರ ಗುಂಡಯ್ಯನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ.
ಶಿವ ಕೈಲಾಸದಲ್ಲಿ ತನ್ನ ಸಾಮೀಪ್ಯದಲ್ಲೇ ಕುಣಿಯುತ್ತಿದ್ದ ಪರಿಗೆ ಬೆರಗುಗೊಂಡ ಗಿರಿಜೆ ಕಾರಣವನ್ನ ಕೇಳಿದ ಸಂದರ್ಭದಲ್ಲಿ ಶಿವ ಅವಳಿಗೆ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ನಿದ್ರೆಯ ಪರಿವೇ ಇಲ್ಲದೆ ಶಿವನನ್ನ ಪೂಜಿಸುತ್ತಿದ್ದ ಗುಂಡಯ್ಯನ ಭಕ್ತಿಗೆ ಮೆಚ್ಚಿದ ಶಿವನು ಕೈಲಾಸದ ಗಣಗಳ ಮಧ್ಯದಲ್ಲಿಯೇ ಎದ್ದು ನಿಂತು ಮೈ ಮರೆತು ಕುಣಿಯತೊಡಗುತ್ತಾನೆ. ಪಕ್ಕದಲ್ಲೇ ಕುಳಿತಿದ್ದ ಗಿರಿಜೆ ಇದನ್ನ ಕಂಡು ಆಶ್ಚರ್ಯಪಟ್ಟು ಶಿವನನ್ನ ಎಚ್ಚರಿಸಿ ನಾಟ್ಯವನ್ನ ನಿಲ್ಲಿಸಿ ಕುಣಿತಕ್ಕೆ ಕಾರಣವನ್ನ ಕೇಳುತ್ತಾಳೆ. ಆಗ ಶಿವನು ಗುಂಡಯ್ಯನ ಭಕ್ತಿಯ ಪರಿಯನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 4. ನೋಟವನ್ನಳಿಯದೆ ನೆನೆವು ಅನದನಿಯದೆ ತೂಗಾಡುತ್ತಾ ಮಡಿಗೆಗಳ ಬಾರಿಸಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಹರಿಹರನ ಕುಂಬಾರ ಗುಂಡಯ್ಯನ ರಗಳಿಂದ ಆಯ್ದುಕೊಳ್ಳಲಾಗಿದೆ. ಕುಂಬಾರ ಗುಂಡಯ್ಯ ಮಡಿಕೆಗಳನ್ನು ಬಾರಿಸುತ್ತಾ ಸದಾ ಶಿವನ ಧ್ಯಾನದಲ್ಲಿರುತ್ತಿದ್ದುದನ್ನು ವಿವರಿಸುವ ಸಂದರ್ಭದಲ್ಲಿ ಹರಿಹರ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ಕುಂಬಾರ ಗುಂಡಯ್ಯ ಮಡಿಕೆಗಳನ್ನು ಬಾರಿಸುತ್ತಾ ಸದಾ ಶಿವನ ಧ್ಯಾನದಲ್ಲಿರುತ್ತಿದ್ದ ಒಬ್ಬ ವಿಶಿಷ್ಟ ಶಿವಭಕ್ತ. ಆತ ಗಡಿಗೆ ಬಾರಿಸುತ್ತಾ ಶಿವ ಧ್ಯಾನದಲ್ಲಿ ಕುಣಿಯುತ್ತಿದ್ದರೆ ಆತ ಬಂದವರನ್ನ ಅರಿಯದೆ, ನಿಂತವರನ್ನ ಅರಿಯದೆ, ಕೂಡಿದವರನ್ನ ಅರಿಯದೆ, ಊಟವನ್ನ ಅರಿಯದೆ, ನಿದ್ರೆಯನ್ನ ಅರಿಯದೆ, ನೋಟವನ್ನ ಅರಿಯದೆ, ನೆನೆಯುವುದನ್ನ ಅರಿಯದೆ ತೂಗಾಡುತ್ತಾ ಮಡಿಕೆಗಳನ್ನ ಬಾರಿಸುತ್ತಾ ಕುಣಿದಾಡುತ್ತಿದ್ದ. ಕವಿ ಹರಿಹರ ಇದನ್ನ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿತ್ತು. ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಪ್ರಶ್ನೆ ಉತ್ತರಗಳಾಗಿದ್ವು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1. ಕುಂಬಾರ ಗುಂಡಯ್ಯನ ರಗಳೆಯ ಕರ್ತೆ ಯಾರು? ಉತ್ತರ: ಕುಂಬಾರ ಗುಂಡಯ್ಯನ ರಗಳೆಯ ಕರ್ತ್ಯ ಹರಿಹರ. 2. ಕುಂಬಾರ ಗುಂಡಯ್ಯನ ರಗಳೆಯ ತಿರುಳೇನು? ಉತ್ತರ: ಕುಂಬಾರ ಗುಂಡಯ್ಯನ ಗಡಿಗೆ ಕಾಯಕ ಮಾಡುತ್ತಾ ಶಿವ ಮೆಚ್ಚುವಂತೆ ತನ್ನ ಮುಂದೆ ಕುಣಿಯುವಂತೆ ಮಾಡಿ ಶಿವನ ಒಲುಮೆಗೆ ಪಾತ್ರನಾಗಿ ಗಣಪದವಿ ಪಡೆದದ್ದು ಕುಂಬಾರ ಗುಂಡಯ್ಯನ ರಗಳೆಯ ತಿರುಳು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 3. ಕುಂಬಾರ ಗುಂಡಯ್ಯನ ನಿತ್ಯ ಕಾಯಕ ಯಾವುದು? ಉತ್ತರ: ಮಣ್ಣು ಕಲಿಸಿ ಮಡಿಕೆ ಮಾಡುವುದು ಕುಂಬಾರ ಗುಂಡಯ್ಯನ ನಿತ್ಯ ಕಾಯಕ. 4. ಗುಂಡಯ್ಯ ಕುಂಬಾರ ಗುಂಡಯ್ಯನೆಂದು ಪ್ರಸಿದ್ಧನಾಗಲು ಕಾರಣವೇನು? ಉತ್ತರ: ಗುಂಡಯ್ಯ ಕುಂಬಾರ ಗುಂಡಯ್ಯನೆಂದು ಪ್ರಸಿದ್ಧನಾಗಲು ಆತ ಮಾಡುತ್ತಿದ್ದ ಗಡಿಗೆ ಕಾಯಕವೇ ಕಾರಣ. ಪ್ರಶ್ನೆ ನಂಬರ್ 5. ಕುಂಬಾರ ಗುಂಡಯ್ಯನ ಪುರ ಯಾವುದು? ಉತ್ತರ: ಕುಂಬಾರ ಗುಂಡಯ್ಯನ ಪುರ ಅಂದರೆ ಅವನ ಊರು ಬಲುಕೇಪುರ. ಪ್ರಶ್ನೆ ನಂಬರ್ 6. ಬಲುಕೇಪುರ ಎಲ್ಲಿತ್ತು? ಉತ್ತರ: ಬಲುಕೇಪುರ ಉತ್ತರ ಭಾಗದಲ್ಲಿತ್ತು. ಪ್ರಶ್ನೆ ನಂಬರ್ 7. ಶಿವನಿಗೆ ಪ್ರಾಣನಾದ ಶಿವಭಕ್ತ ಯಾರು? ಉತ್ತರ: ಶಿವನಿಗೆ ಪ್ರಾಣನಾದ ಶಿವಭಕ್ತ ಕುಂಬಾರ ಗುಂಡಯ್ಯ. ಪ್ರಶ್ನೆ ನಂಬರ್ 8. ಕುಂಬಾರ ಗುಂಡಯ್ಯ ತನ್ನ ಜೊತೆ ಯಾರನ್ನ ಕುಣಿಸುತ್ತಾನೆ? ಉತ್ತರ: ಕುಂಬಾರ ಗುಂಡಯ್ಯ ತನ್ನ ಜೊತೆಗೆ ಶಿವನನ್ನ ಕುಣಿಸುತ್ತಾನೆ. ಪ್ರಶ್ನೆ ನಂಬರ್ 9. ಕುಂಬಾರ ಗುಂಡಯ್ಯನ ಕುಣಿತವನ್ನ ಶಿವ ತೋರಿಸಿದ್ದು ಯಾರಿಗೆ? ಉತ್ತರ: ಕುಂಬಾರ ಗುಂಡಯ್ಯನ ಕುಣಿತವನ್ನ ಶಿವ ಪಾರ್ವತಿಗೆ ತೋರಿಸುತ್ತಾನೆ. ಪ್ರಶ್ನೆ ನಂಬರ್ 10. ಕುಂಬಾರ ಗುಂಡಯ್ಯನಿಗೆ ಶಿವ ಕೊಟ್ಟ ಪದವಿ ಯಾವುದು? ಉತ್ತರ: ಕುಂಬಾರ ಗುಂಡಯ್ಯನಿಗೆ ಶಿವ ಕೊಟ್ಟ ಪದವಿ ಗಣ ಪದವಿ ಎಂಬುದು. ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಪ್ರತಿಯೊಂದು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿಯ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.